ಫುಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೀವು 2 ಮಂತ್ಸು 3 ಮಂತ್ಸು 5 ಮಂತ್ಸು ಒಬ್ಬೊಬ್ರು 1 ಇಯರು 6 ಮಂತ್ಸ್ವರೆಗೂ ಪೀರಿಯಡ್ಸ್ ಆಗಿಲ್ಲ ಅಂತಂದರೆ ಇದೇ ಪ್ರಾಬ್ಲಮ್ ಅಂತ ಹೇಳ್ಬೋದಾಗಿರುತ್ತೆ. ಪ್ರೆಗ್ನೆನ್ಸಿ ಮೇಲೂ ಪ್ರಭಾವ ಬೀಳುತ್ತೆ, ಪೀರಿಯಡ್ಸ್ ಮೇಲೂ ಪ್ರಭಾವ ಬೀಳುತ್ತೆ. ಸೊ ಇದಕ್ಕೆ PCODಗೆ ಮುಖ್ಯ ಕಾರಣಗಳು ಏನೇನು, ನಿಮ್ಮ ದೇಹದಲ್ಲಿ ಏನೇನು ಕಾರಣಗಳು ಆಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಹೈ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ಕೊಂಬಂದಿದ್ರೆ ಸೊ PCOD ಪ್ರಾಬ್ಲಮ್ಮು ಹೇಗೆ ಬರುತ್ತೆ, ನಿಮ್ಗೆ ಲಕ್ಷಣಗಳು ಏನು ಮತ್ತು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚು ಈ ಲೇಡೀಸ್ಗೆ ಪ್ರಾಬ್ಲಮ್ ಅಂತಲೇ ಹೇಳ್ಬೋದಾಗಿರುತ್ತೆ. ಎಷ್ಟೋ ಜನಕ್ಕೆ ಈ ಥರ ಪ್ರಾಬ್ಲಮ್ ಇದೆ. ಸೊ ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು, ನಿಮಗೆ ಈ ಲಕ್ಷಣಗಳು ಹೇಗೆ ಗುರುತಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ಎರಡು ಒಟ್ಟಿಗೆ ಹೇಳ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಂದ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಒಂದು ಹೆಣ್ಮಕ್ಳಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅವರೆಲ್ಲ ಈ ವಿಡಿಯೋನ ನೋಡಬೇಕಾಗಿರುವಂಥದ್ದೇ ಆಗಿರುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಿಬಿಡಿ. ಫಸ್ಟ್ ನಾವು PCOD ಅಂತ ಅಂದರೆ ಏನು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಪಾಲಿಸಿಟಿಕ್ ಓವರಿ ಡಿಸೀಸ್ ಅಂತ ಹೇಳ್ತೀವಿ ಇದನ್ನ ಇಂಗ್ಲೀಷಲ್ಲಿ ಕರೆಯೋದಂತಂದರೆ. ಏನಕ್ಕೆ ಇದು ನಿಮ್ಮ ಒಂದು ದೇಹದಲ್ಲಿ ಬರುತ್ತೆ PCOD ಪ್ರಾಬ್ಲಮ್? ಡಾಕ್ಟರ್ ಹೇಳ್ತಾರೆ PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಅಂತ ಹೇಳ್ತಾರೆ. ಎಲ್ಲ ಹೆಣ್ಮಕ್ಳು ಏನಕ್ಕೆ ಈ ಥರ ಹೇಳ್ತಾರೆ ಅಂತಂದರೆ, ಅವರು ಈಗ ಏನು ಈ ಜನ್ರೇಷನಲ್ಲಿ ಫುಡ್ಡು ಮೇಜರ್ ಫುಡ್ಡು ಮತ್ತು ಈಗೊಂದು ಕೆಮಿಕಲ್ಲು ಎಲ್ಲ ಸೇರಿರೋದ್ರಿಂದ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನು ತಡೆಗಟ್ಟೋದು ಸ್ವಲ್ಪ ಪ್ರಮಾಣದಲ್ಲಿ ಯಾವ ಥರ ತಡೆಗಟ್ಟೋದು ಅಂತ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ಇದು ಮಹಿಳೆಯರಿಗೆ ಕಾಣಿಸೋಂಥ ಒಂದು ಹಾರ್ಮೋನು ಇಂಬ್ಯಾಲೆನ್ಸ್ ಸಮಸ್ಯೆ. ಅದು ಹಾರ್ಮೋನ್ ಇರುತ್ತಲ್ಲ, ಅದು ಇಂಬ್ಯಾಲೆನ್ಸ್ ಸಮಸ್ಯೆ ಆಗಿರುತ್ತೆ. ಮಹಿಳೆಯರಲ್ಲಿ ಅತಿ ಹೆಚ್ಚು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು ಆಗಿರುತ್ತೆ. ಸೊ ಇದು ಬಂದು ನಾನು ಅಂದರೆ ಒಬ್ಬರು ವಿಡಿಯೋ ಮಾಡಿ ಇದ್ರ ಬಗ್ಗೆ ತಿಳ್ಕೊಂಡಂತೆ, ಸೊ ನಾನು ತಿಳ್ಕೊಂಡು ಎಲ್ಲ ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ನನಗೇನು ಅಷ್ಟು ನಾನು ಡಾಕ್ಟರ್ ಆ ಥರ ಎಲ್ಲ ಇಲ್ಲ, ನನಗೆ ಗೊತ್ತಿರೋ ಅಷ್ಟನ್ನ ನಾನು ತಿಳ್ಕೊಂಡು ಎಲ್ಲ ಬೇರೆ ಬೇರೆ ಸೋರ್ಸ್ಗಳಿಂದ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ. ಇದು ಯಾವುದೇ ರೀತಿಯಾದಂಥ ಓಕೆ ನಾನು ಹೇಳಿದ್ದೇ ಮಾಡಬೇಕು ಆ ಥರ ಏನಿಲ್ಲ. ಇದು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಎಲ್ಲ ಕಡೆಯಿಂದ ಸರ್ಚ್ ಮಾಡಿ ತಿಳ್ಕೊಂಡು ವಿಡಿಯೋನ ಒಬ್ಬರು ನನ್ನ ಕಮೆಂಟಲ್ಲಿ ತಿಳಿಸ್ಕೊಟ್ಟಿದ್ರು PCOD ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು, ಅದು ಅಷ್ಟೇ, ಇನ್ನೇನಿಲ್ಲ. ಸೊ ತಿಳ್ಕೊಂಡು ನಾನು ನೋಟ್ ಮಾಡ್ಕೊಂಡು ಎಲ್ಲವನ್ನು ನೋಟ್ ಮಾಡಿಕೊಂಡು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ, ಓಕೆನಾ? ಇದೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಅಂತ ಹೇಳ್ತೀವಿ. ಪೀರಿಯಡ್ಸ್ ಇರುತ್ತಲ್ಲ, ನಮಗೆ ಮಂತ್ಲಿ ಪೀರಿಯಡ್ಸು ಇರ್ರೆಗ್ಯುಲರಲ್ಲಿ ಆಗೋಂಥದ್ದು. ರೆಗ್ಯುಲರಲ್ಲಿ ಆಗ್ತು ಅಂತಂದರೆ ಅದಕ್ಕೆ ಯಾವುದೇ ರೀತಿಯಂಥ ಸಮಸ್ಯೆ ಇಲ್ಲ. ನಿಮಗೆ ಪೀರಿಯಡ್ಸ್ ಇವಾಗ 2 ಮಂತ್ಸು 3 ಮಂತ್ಸು 5 ಮಂತ್ಸ್ ಒಬ್ಬೊಬ್ರು 1 ಇಯರ್ ಆದರೂ ಆಗಲ್ಲ, ಅವರು ಅಂಥವ್ರಿಗೆ ಈ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ, ಓಕೆನಾ? ಸೊ ಸಾಮಾನ್ಯವಾಗಿ ಈ ಲೇಡೀಸಲ್ಲಿ ಪ್ರತಿ ತಿಂಗಳು ಒಂದು ಎಗ್ ರಿಲೀಸ್ ಆಗಿರುತ್ತೆ, ಓಕೆನಾ? ಓವರಿಯಲ್ಲಿ ಪ್ರತಿ ತಿಂಗಳು ಒಂದು ಎಗ್ ರಿಲೀಸ್ ಆಗುತ್ತೆ. ಆ ಒಂದು ಎಗ್ಗಿಂದನೇ ಬೇಬೀಸ್ ಇದಾಗೋದು ಅಂತ ನಾವು ಹೇಳ್ತೀವಿ, ನಿಮಗೆಲ್ಲ ನಾರ್ಮಲ್ ಆಗಿ ಗೊತ್ತೇ ಇರುತ್ತೆ. ಆದರೆ ಈ ಒಂದು PCOD ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಆ ಎಗ್ ರಿಲೀಸು ಆಗೋದಿಲ್ಲ, ಓಕೆನಾ? ಈಗ PCOD ಪ್ರಾಬ್ಲಮ್ ಇತ್ತು ಅಂದರೆ ಮಕ್ಕಳಾಗೋದು ತುಂಬಾ ಕಷ್ಟ, ಪ್ರೆಗ್ನೆಂಟ್ ಆಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಡಾಕ್ಟರ್ ಸಜೆಷನ್ ತೊಗೊಂಡು ಅದಕ್ಕೆ ಟ್ಯಾಬ್ಲೆಟ್ಸು ಮತ್ತು ಡೈಲಿ ಫುಡ್ ಅದೆಲ್ಲ ನೋಡಿಕೊಂಡು ನೀವು ಆಮೇಲೆ ಇದು ಪ್ರೆಗ್ನೆಂಟ್ ಆಗ್ಬೋದು. ಬಟ್ ಇದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ, ಕೊನೆವರೆಗೂ ನೋಡಿ. ಸೊ ನಿಮ್ಮ ಒಂದು ಹಾರ್ಮೋನು ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದಕ್ಕೆ PCOD ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಎಗ್ ಸರಿಯಾಗಿ ರಿಲೀಸ್ ಆಗಲ್ಲ. ಸೊ ಪ್ರತಿ ತಿಂಗಳು ಆಗಬೇಕಾಗಿರೋಂಥ ಎಗ್ ನಿಮಗೆ ರಿಲೀಸ್ ಆಗಲ್ಲ. 2 ಮಂತ್ಸ್ ಒನ್ಸು 3 ಮಂತ್ಸ್ ಒಂದು, ಅದಕ್ಕೆ ನಿಮಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ನಿಮ್ಮ ಒಂದು ಓವರಿನಲ್ಲಿ ಅಂದರೆ ನೀರಿನ ಗುಳ್ಳೆಗಳಿರುತ್ತೆ, ನೀರಿನ ಗುಳ್ಳೆಗಳು ಅದು ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ, ನಿರ್ಮಾಣ ಆಗಿರುತ್ತೆ. ಸೊ ಆ ಒಂದು ಲಕ್ಷಣಗಳಿಗೆ ನಿಮಗೆ PCOD ಸಮಸ್ಯೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಇದರಿಂದ ಪೀರಿಯಡ್ಸ್ ಮತ್ತು ಪ್ರೆಗ್ನೆನ್ಸಿ ಮೇಲೆ ಪ್ರಭಾವ ಬೀರುತ್ತೆ, ಓಕೆನಾ? ಮೇಯ್ನಾಗಿ ಪ್ರೆಗ್ನೆನ್ಸಿ ಮೇಲೆ ಮತ್ತು ಪೀರಿಯಡ್ಸ್ ಆಗದಿರೋ ಕಾರಣ ಸರಿಯಾಗಿ ಇರ್ರೆಗ್ಯುಲರ್ ಆಗಿ, ಅಂದರೆ ಇವಾಗ ನೀವು 1 ಮಂತ್ 1.5 ಮಂತ್ ಅಲ್ಲಿ ಆಗ್ಬಿಟ್ರಿ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಆ ಒಂದು ಮಂತಲ್ಲಿ ನಮಗೇನೋ ವೇರಿಯೇಷನ್ಸ್ ಆಗಿರುತ್ತೆ, ಫುಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೀವು 2 ಮಂತ್ಸು 3 ಮಂತ್ಸು 5 ಮಂತ್ಸು ಒಬ್ಬೊಬ್ರು 1 ಇಯರು 6 ಮಂತ್ಸ್ವರೆಗೂ ಪೀರಿಯಡ್ಸ್ ಆಗಿಲ್ಲ ಅಂತಂದರೆ ಇದೇ ಪ್ರಾಬ್ಲಮ್ ಅಂತ ಹೇಳ್ಬೋದಾಗಿರುತ್ತೆ. ಪ್ರೆಗ್ನೆನ್ಸಿ ಮೇಲೂ ಪ್ರಭಾವ ಬೀಳುತ್ತೆ, ಪೀರಿಯಡ್ಸ್ ಮೇಲೂ ಪ್ರಭಾವ ಬೀಳುತ್ತೆ. ಸೊ ಇದಕ್ಕೆ PCODಗೆ ಮುಖ್ಯ ಕಾರಣಗಳು ಏನೇನು, ನಿಮ್ಮ ದೇಹದಲ್ಲಿ ಏನೇನು ಕಾರಣಗಳು ಆಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ, ಓಕೆನಾ? ಆಲ್ರೆಡಿ ಹೇಳ್ದಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದು ಅಂದರೆ ಒಂದು ಏನು ತೂಕ ಹೆಚ್ಚಾಗುವಂಥದ್ದು
ನಿಮ್ಗೆ ಅದಾದಾಗ ಏನಾಗುತ್ತೆ ಅಂತ ತೂಕ ಹೆಚ್ಚಾಗುವಂಥದ್ದು, ಇದಕ್ಕಿದ್ದಂಗೆ ತೂಕ ಹೆಚ್ಚಾಗ್ಬಿಡ್ತೀವಿ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಅಂತಂದರೆ. ಮತ್ತು ಅತಿಯಾಗಿ ಹೆಚ್ಚು ಸ್ಟ್ರೆಸ್ ಹೆಚ್ಚಾಗುತ್ತೆ, ಮತ್ತು ನೀವು ಎಕ್ಸಸೈಸ್ ಮಾಡದೇ ಇರೋವಂಥದ್ದು, ಹಾಗೆ ಈ ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ ಹೆಚ್ಚು ಸೇವನೆ ಮಾಡ್ತೀವಲ್ಲ, ಜಂಕ್ ಫುಡ್ಡು ಫಾಸ್ಟ್ ಫುಡ್ ಅವೆಲ್ಲ ಅಂದರೆ ಈ ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಈ ರೋಡ್ ಸೈಡ್ ಮಾಡ್ತಾರೆ ಚೈನೀಸ್ ಫುಡ್, ಅದೆಲ್ಲ ಜಾಸ್ತಿ ತಿನ್ನೋವಂಥದ್ದು. ಮತ್ತು ಈ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಇತ್ತು ಅವ್ರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಅಂದರೆ ಅದೇ ನಿಮಗೆ ಬರುತ್ತೆ. ಮತ್ತು ಇದು ಹೇಳಿದ್ನಲ್ಲ ಸಕ್ಕರೆ ನಿಯಂತ್ರಣ ಸಮಸ್ಯೆ, ಅದು ನಿಮ್ಗೆ ಆ ಥರ ಏನಾದರೂ ಇತ್ತು ಅಂತಂದರೆ ಇದೆಲ್ಲ ಇರೋದಕ್ಕೆ ಪಿ ಸಿ ಓ ಡಿ ಆಗೋಕ್ಕೆ ಮುಖ್ಯ ಕಾರಣಗಳಿವು ಅಂತ ಹೇಳ್ಬೋದಾಗಿರುತ್ತೆ. ನಿಮಗೆ ಪಿ ಸಿ ಓ ಡಿ ಲಕ್ಷಣಗಳು, ನಿಮಗೆ ಹೇಗೆ ಪಿ ಸಿ ಓ ಡಿ ಆಗಿದೆ, ನಮಗೆ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ, ಮೇನ್ ಪೀರಿಯಡ್ಸು ಇರ್ರೆಗ್ಯುಲರು ಅಥವಾ ಲೇಟಾಗಿ ಆಗುವಂಥದ್ದು. ಓಕೆನಾ, 1 ಮಂತ್ ಒಳಗಡೆ ಆಗ್ತಾರೆ, ಅಟ್ಲೀಸ್ಟ್ 1 ಮಂತ್ ಆಗಿ 1 ವೀಕು ಅಷ್ಟರಲ್ಲಿ ಆಯಿತು ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದು 1 ವೀಕ್ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಒಬ್ರೊಬ್ರಿಗೆ. 25 ಡೇಸಿಂದ 35 ಡೇಸ್ವರೆಗೂ ಇರುತ್ತೆ, 40 ಡೇಸ್ವರೆಗೂ ತೊಗೋಬೋದು ನಾವು ಇದನ್ನು. ಓಕೆನಾ, ಅದೇ ನೀವು ಆಗಿಲ್ಲ ಅಂತಂದರೆ ಆಗ ನಿಮಗೆ ಪೀರಿಯಡ್ ಲೇಟ್ ಆದಾಗ ಇದು ಪಿ ಸಿ ಓ ಡಿ ಆಗಿರುತ್ತೆ ಅಂತ. ತಿಂಗಳುಗಳು ಪೀರಿಯಡ್ ಬರದೇ ಇರ್ಬೋದು, ನಾನು ಹೇಳಿದ್ನಲ್ಲ 5 ಮಂತ್ಸ್ 6 ಮಂತ್ಸ್ ಆ ಥರ ಬರದೇ, ಅದು ಕೂಡ ವೆಯ್ಟ್ ಗೇನ್, ಅತಿಯಾಗಿ ತೂಕ ಹೆಚ್ಚುತ್ತಾ ಇದ್ರೆ, ಕಾರಣನೇ ಇಲ್ದಂಗೆ ನೀವು ತೂಕ ಜಾಸ್ತಿ ಆಗ್ತಾ ಇದ್ರೆ, ಇಲ್ಲೆಲ್ಲ ಬೊಜ್ಜು ಆಗ್ತಿದೆ ಅಂದಾಗೂ ಕೂಡ ಅದೇ ಪ್ರಾಬ್ಲಮ್ ಇರುತ್ತೆ. ಮುಖದಲ್ಲಿ ಪಿಂಪಲ್ ಮತ್ತು ಆಯಿಲಿ ಸ್ಕಿನ್, ನಿಮ್ಮ ಸ್ಕಿನ್ನೇ ಚೇಂಜ್ ಆಗಿಬಿಡುತ್ತೆ ಮತ್ತು ಪಿಂಪಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದು ಒಂದು ಲಕ್ಷಣ ಆಗಿರುತ್ತೆ. ಮತ್ತು ಹೇರ್ ಫಾಲ್ ಆಗುತ್ತೆ, ನಿಮಗೆ ಕೂದಲು ಫಾಲ್ ಅಂದರೆ ಕೂದಲು ಉದುರುವಂಥದ್ದು ಜಾಸ್ತಿ ಆಗುತ್ತೆ, ಅದು ಕೂಡ ನಿಮಗೆ ಈ ಪಿ ಸಿ ಓ ಡಿ ಲಕ್ಷಣನೇ ಆಗಿರುತ್ತೆ. ಮತ್ತು ದೇಹದಲ್ಲಿ ಹೆಚ್ಚು ಕೂದಲು ಬೆಳವಣಿಗೆ, ನಿಮ್ಮ ದೇಹದಲ್ಲಿ, ತಲೆಯಲ್ಲ ದೇಹದಲ್ಲಿ ಕೂದಲು ಹೆಚ್ಚು ಬೆಳವಣಿಗೆ ಕಾಣಿಸುವಂಥದ್ದು, ಅದು ಕೂಡ ಒಂದು ಲಕ್ಷಣ. ಮತ್ತು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಪ್ರೆಗ್ನೆನ್ಸಿ ಡಿಲೇ ಆಗುವಂಥದ್ದು. ಮೂಡ್ ಸ್ವಿಂಗ್ ಬೆಳಗ್ಗೆ ಇದ್ದಂಗೆ ಸಂಜೆ ಇರಲ್ಲ, ಸಂಜೆ ಇದ್ದಂಗೆ ರಾತ್ರಿ ಇರಲ್ಲ, ಆ ಥರ ಮೂಡ್ ಸ್ವಿಂಗ್ಸ್ ಆಗುತ್ತಲ್ಲ, ಆ ಥರ ಟೈಮಲ್ಲಿ ನಿಮಗೆ ಪಿ ಸಿ ಓ ಡಿ ಲಕ್ಷಣ ಇದೆ ಅಂತ ನೀವು ಕಂಡುಹಿಡ್ಕೋಬೋದಾಗಿರುತ್ತೆ. ಹಾಗೆ ಪ್ರೆಗ್ನೆನ್ಸಿ ಡಿಲೇ ಆಯಿತು, ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿರ್ತೀರ ಅಂದರೆ ಅದು ಆಗ್ತಿಲ್ಲ, ಕನ್ಫರ್ಮ್ ಆಗ್ತಿಲ್ಲ ಅಂದರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇರುತ್ತೆ. ಸೊ ಆಗ ನೀವು ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ. ಇದರಿಂದ ನಿಮಗೆ ಈ ಥರ ಪ್ರಾಬ್ಲಮ್ಸು ಆಗ್ಬೋದು ಅಂತ. ಓಕೆನಾ, ನಿಮಗೆ ಪಿ ಸಿ ಓ ಡಿ ಇದ್ದರೆ ದೇಹದಲ್ಲಿ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಸೊ ಇನ್ಸುಲಿನ್ ಲೆವೆಲ್ ಹೆಚ್ಚಾಗುತ್ತೆ. ಓಕೆನಾ, ಇನ್ಸುಲಿನ್ ಲೆವೆಲ್ ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ. ಓಕೆನಾ, ಮೇಲ್ ಹಾರ್ಮೋನ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಓವಲೇಷನ್ ಆಗೋದಿಲ್ಲ ಅಂದರೆ ನಿಮ್ಗೆ ಪ್ರೆಗ್ನೆಂಟ್ ಆಗಿರೋರ್ಗೆ ಅದು ಗೊತ್ತಾಗುತ್ತೆ. ಓಕೆನಾ, ಎಗ್ ಅಂದರೆ ಇದು ಎಗ್ಗು ರಿಲೀಸ್ ಆಗಲ್ಲ, ಅದು ಮೆಚೂರ್ಡ್ ಆಗಿ ಅದರಲ್ಲಿ ನೀರು ಸಣ್ಣ ಸಣ್ಣ ಗುಳ್ಳೆಗಳು ಹೆಚ್ಚಾಗುತ್ತೆ. ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳು ಹೇಳ್ತಿರೋದು, ಆದ್ದರಿಂದ ಪ್ರೆಗ್ನೆನ್ಸಿಗೆ ಡಿಲೇ ಆಗ್ಬೋದು. ಓಕೆನಾ, ಸಾಮಾನ್ಯವಾಗಿ ಇದನ್ನು ಹೇಗೆ ಕಂಡುಹಿಡಿತಾರೆ, ಪಿ ಸಿ ಓ ಡಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಡಾಕ್ಟರ್ ಸಾಮಾನ್ಯವಾಗಿ ಇದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರಲ್ಲ, ಸ್ಕ್ಯಾನ್ ಮಾಡಿ ತಿಳ್ಕೊಬೋದು. ಮತ್ತು ಬ್ಲಡ್ ಟೆಸ್ಟ್ ಮಾಡಿದಾಗ ಅದು ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ನಿಮಗೆ ಪಿ ಸಿ ಓ ಡಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಮತ್ತು ಪೀರಿಯಡ್ ಹಿಸ್ಟ್ರಿ ಚೆಕ್ ಮಾಡ್ತಾರೆ, ನಿಮ್ಮದು ಪೀರಿಯಡ್ಸ್ ಯಾವ ಟೈಮಿಂದ ಯಾವ ಟೈಮ್ಗೆ ಆಗ್ತಿದ್ರೆ, ಎಷ್ಟು ಮಂತ್ಗೆ ಒಂದ್ಸತಿ ಆಗ್ತಿದ್ರೆ ಅಂತ ಡಾಕ್ಟರ್ಸ್ ಇದರಲ್ಲಿ ನಿಮಗೆ ಚೆಕ್ ಮಾಡ್ತಾರೆ. ಓಕೆನಾ, ಈ 3 ಅಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ, ಮತ್ತು ಬ್ಲಡ್ ಟೆಸ್ಟ್ ಅಲ್ಲೂ ಗೊತ್ತಾಗುತ್ತೆ. ಮತ್ತು ನಿಮ್ಮ ಪೀರಿಯಡ್ಸ್ ಯಾವ ಥರ 2 ಮಂತ್ಸ್ ಒನ್ಸ 3 ಮಂತ್ಸ್ ಒನ್ಸ ಆಗ್ತೀರ ಅಂತ ಅದರಲ್ಲೂ ಕೂಡ ಚೆಕ್ ಮಾಡಿ ನಿಮಗೆ ಕಂಡುಹಿಡ್ಕೋತಾರೆ. ಓಕೆನಾ, ಫೈನಲ್ ಆಗಿ ಇದೆಲ್ಲ ಹೇಗಾಗುತ್ತೆ, ಯಾವ ಥರ ಆಗುತ್ತೆ, ನಿಮ್ಮ ದೇಹದಲ್ಲಿ ಏನು ಪರಿಣಾಮ ಬೀಳುತ್ತೆ, ಮತ್ತು ಹೆಂಗೆ ಚೆಕ್ ಮಾಡ್ಬೋದು, ಡಾಕ್ಟರ್ ಹತ್ರ ಹೋಗಿ ಹೇಗೆ ಚೆಕ್ ಮಾಡಿಸ್ಕೊಡೋದು ಅಂತ ಗೊತ್ತಾಯ್ತು. 4 ಪಾಯಿಂಟ್ ನಾನು ತಿಳಿಸ್ಕೊಟ್ಟೆ. ಈಗ ಫೈನಲ್ ಆಗಿ ಬರೋದಂದರೆ, ಈ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಅಂತಂದರೆ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ಮತ್ತು ನೀವು ಮೋಸ್ಟ್ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ಡಯಟ್ ನೀವು ಮಾಡಬೇಕಾಗುತ್ತೆ. ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ತು ಅಂತಂದರೆ ಓಕೆನಾ, ಎಲ್ಲ ಕಂಟ್ರೋಲ್ ಆಗುತ್ತೆ. ಓಕೆ, ನೀವು ಬಳಸೋವಂಥ ಪದಾರ್ಥಗಳಲ್ಲಿ ಸಕ್ಕರೆ ಕಡಿಮೆ ಇರಲಿ. ಓಕೆನಾ, ಫಸ್ಟ್ ಪಾಯಿಂಟು ಸಕ್ಕರೆ ಕಡಿಮೆ ಇರೋವಂಥದ್ದು ಪದಾರ್ಥ ಉಪಯೋಗಿಸಿ. ಅತಿ ಹೆಚ್ಚು ಸ್ವೀಟ್ಗಳನ್ನ ತಿನ್ನಕ್ಕೆ ಹೋಗಬೇಡಿ. ನಾರ್ಮಲ್ ಫುಡ್ಡನ್ನು ತಿನ್ಕೊಳ್ತಾ ಹೋಗಿ, ತರಕಾರಿ ಆಗಿರ್ಬೋದು, ಸೊಪ್ಪು ಕಾಳುಗಳಾಗಿರ್ಬೋದು ತಿನ್ನಿ. ಮತ್ತು ಈ ಬೇಕರಿ ಫುಡ್ಡು, ಜಂಕ್ ಫುಡ್ಡು, ತೇಲ್ಸಿರೋ ಪದಾರ್ಥಗಳು ಅವನ್ನೆಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಓಕೆನಾ, ಅವಾಯ್ಡ್ ಮಾಡಿ ಅದೆಲ್ಲ ಸ್ವಲ್ಪ ದಿನ. ಇದು ಪಿ ಸಿ ಓ ಡಿ ಪ್ರಾಬ್ಲಮ್ ಕಂಪ್ಲೀಟ್ ಆಗೋವರೆಗೂ ಅವಾಯ್ಡ್ ಮಾಡಿ. ನೆಕ್ಸ್ಟು ಗ್ರೀನ್ ವೆಜಿಟೇಬಲ್ಸ್ ಆಗಿ, ಗ್ರೀನ್ ಕಲರ್ ಎಲ್ಲ ಸೊಪ್ಪಾಗಿರ್ಬೋದು, ಗ್ರೀನ್ ವೆಜಿಟೇಬಲ್ಸ್ ಆಗಿ ಅತಿ ಹೆಚ್ಚಾಗಿ ಸೇವನೆ ಮಾಡಿ. ಮತ್ತು ಪ್ರೋಟೀನ್ ರಿಚ್ ಇರೋ ಫುಡ್ಗಳನ್ನ ತಿನ್ನಿ. ಎಗ್ ಆಗಿರ್ಬೋದು, ಸ್ಪ್ರೌಟ್ಸ್ ಆಗಿರ್ಬೋದು, ಅಂದರೆ ಮೊಳಕೆ ಕಾಳುಗಳು, ಮೊಟ್ಟೆ, ಮತ್ತು ಈ ಒಂದು ಡ್ರೈ ಫ್ರೂಟ್ಸ್ ಆ ಥರದನ್ನೆಲ್ಲ ತಿನ್ನಿ. ಅದು ಪ್ರೋಟೀನ್ ಲೆವೆಲ್ ನಿಮ್ಮ ಬಾಡಿಗೆ ಚೆನ್ನಾಗಿ ಹೋಗುತ್ತೆ. ಮತ್ತು
ಫೈಬರ್ ಇರೋವಂಥ ಫುಡ್ಗಳಾಗಿರ್ಬೋದು, ಮಿಲೆಟ್ಸ್ಗಳಾಗಿರ್ಬೋದು, ಅದನ್ನು ಕೂಡ ಸೇವನೆ ಮಾಡಿ. ಈ ಸರಿ ಇವಾಗ ಮಕ್ಕಳಿಗೆಲ್ಲ ರಾಗಿ ಸರಿ ಮಾಡ್ತಾರೆ, ಆ ಥರ ಮಿಲೆಟ್ಸ್ ಎಲ್ಲ ಬರುತ್ತೆ, ಅದನ್ನು ಕುಡೀರಿ. ಕಾಫಿ ಟೀ ಬಿಟ್ಟು ಆ ಥರ ಕುಡಿಯೋವಂಥದ್ದು ಗಂಜಿಗಳಾಗಿರ್ಬೋದು, ಆ ಥರನ ರೂಢಿ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಕುಡಿಯೋದು, ಆಗ ನಿಮಗೆ ಕಂಟ್ರೋಲ್ ಆಗುತ್ತೆ. ಡೈಲಿ ಓಕೆ ಇದಿಷ್ಟು ಫುಡ್ ಡಯಟ್ ಮಾಡಬೇಕಾಗುತ್ತೆ. ನೀವು ನಾರ್ಮಲ್ ಆಗಿ ಫುಡ್ಡನ್ನು ಸೇವನೆ ಮಾಡ್ಬೋದು, ಅದರಲ್ಲಿ ಈ ಒಂದು ಅದೇ ಜಂಕ್ ಫುಡ್ಡು, ಆಯಿಲಿ ಫುಡ್ಡನ್ನು ಬಿಡಬೇಕಾಗುತ್ತೆ. ಬಿಟ್ಟಾಗ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ತರಕಾರಿ ಮತ್ತು ಈ ಹಣ್ಣುಗಳಾಗಿರ್ಬೋದು ಮತ್ತು ಮೊಳಕೆ ಕಾಳುಗಳಾಗಿರ್ಬೋದು, ಅದನ್ನೆಲ್ಲ ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ಲೆವೆಲ್ ಜಾಸ್ತಿ ಆಗ್ತದೆ. ಇದು ಹೇಳಿದ್ನಲ್ಲ, ಅದೆಲ್ಲ ತಿನ್ಕೊಡ್ತಾ ಹೋಗಿ ಡೈಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ಸೆಕೆಂಡ್ ಒಂದು ಬಂತು ಅಂದರೆ ಡೈಲಿ ಎಕ್ಸಸೈಸ್ ಅಥವಾ ವಾಕಿಂಗ್ ಮಾಡಿ. ನಿಮ್ಮ ದೇಹ ದಣಿವಾಗುತ್ತೆ, ಆಗ ಬೆವರು ಇಳುತ್ತೆ, ನಿಮ್ಮ ದೇಹದಲ್ಲಿ ಹೆಚ್ಚಾಗಿರೋಂಥ ತೂಕ ಇಳಿಸೋದಕ್ಕೆ ಆಗುತ್ತೆ. ಓಕೆನಾ? ಒಂದು 20ರಿಂದ 30 ನಿಮಿಷ ಡೈಲಿ ವಾಕಿಂಗ್ ಮಾಡಿ. ಮತ್ತು ನಿಮಗೆ ಏನಾದರೂ ಯೋಗ ಕಲ್ತಿರೋರು ಇತ್ತು ಅಂದರೆ ಯೋಗ ಮಾಡಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಓಕೆನಾ? ಆಗ ಕೂಡ ನಿಮ್ಮ ಒಂದು ದೇಹದಲ್ಲಿ ಬದಲಾವಣೆಗಳು ಕಾಣಿಸ್ಕೊಳುತ್ತೆ. ಮತ್ತು ನಿಮ್ಮ ಒಂದು ವೇಟ್ ಲಾಸ್ ಮಾಡೋದು ತುಂಬ, ಅಂದರೆ ಈ PCOD ಪ್ರಾಬ್ಲಮ್ ಇತ್ತು ಅಂತಂದರೆ ವೇಟ್ ಅತಿ ಹೆಚ್ಚಾಗಿ ವೇಟ್ ಗೇನ್ ಆಗ್ತೀವಿ. ಓಕೆನಾ? ಆ ಥರ ಆದಾಗ ನೀವು ವೇಟ್ ಲಾಸ್ ಮಾಡೋದು ತುಂಬಾ ಉಪಯುಕ್ತ ಆಗುತ್ತೆ. ಫುಡ್ ಹೇಳಿದ್ನಲ್ಲ, ಡಯೆಟ್ಟು, ಅದನ್ನು ಮಾಡಿ. ಆಮೇಲೆ ವಾಕಿಂಗ್ ಮಾಡಿ, ಎಕ್ಸಸೈಸ್ಗಳು ಮಾಡಿ. ಈ ಥರ ಮಾಡಿದಾಗ ನಿಮಗೆ PCOD ಅನ್ನೋದು ಇಂಪ್ರೂವ್ ಆಗುತ್ತೆ. ಓಕೆನಾ? ಸ್ವಲ್ಪ ಪ್ರಮಾಣದಲ್ಲಿ ಇಂಪ್ರೂವ್ ಆಗುತ್ತೆ. ನಿದ್ದೆ ಅನ್ನೋದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಇದರಲ್ಲಿ. ಈ ನಿದ್ದೆ ಇರಲ್ಲ ನೋಡಿ, ಅಂಥವ್ರಿಗೂ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅತಿಯಾಗಿ ಸ್ಟ್ರೆಸ್ಸು ಅಂದರೆ ಒತ್ತಡ ಜಾಸ್ತಿ ಯಾರಿಗಿರುತ್ತೋ ಅವ್ರಿಗೂ ಕೂಡ ಇರುತ್ತೆ. ಅತಿಯಾಗಿ ಒತ್ತಡನ ತೊಗೋಬೇಡಿ. ಮತ್ತು ನಿದ್ದೆ ಚೆನ್ನಾಗಿ ಮಾಡಿ. 8 ಅವರ್ ನಿದ್ದೆ ಮಾಡಬೇಕಾಗುತ್ತೆ. ಚೆನ್ನಾಗಿ ವಾಟರನ್ನು ಕುಡೀರಿ. ಮತ್ತು ನಿಮ್ಗೆ ಏನಾದರೂ ಯೋಗ, ಮೆಡಿಟೇಷನ್ ಆ ಥರ ಇತ್ತು ಅಂತಂದರೆ ಮಾಡಿ. ಮತ್ತು ಮೊಬೈಲು ಕಡಿಮೆ ಯೂಸ್ ಮಾಡಬೇಕಾಗುತ್ತೆ. ಸೊ ಅತಿ ಹೆಚ್ಚಾಗಿ ನಿದ್ದೆಯನ್ನು ಮಾಡಬೇಕಾಗುತ್ತೆ. 8 ಅವರು ಕಂಪಲ್ಸರಿಯಾಗಿ ನಿದ್ದೆ ಮಾಡಿ. ಆಗ ನಿಮಗೆ ಕಂಪ್ಲೀಟಾಗಿ ಇದೆಲ್ಲ ಹೋಗ್ಲಾಡಿಸ್ಬೋದು ಅಂತ. ಮತ್ತು ಓಕೆ, ಇದು ಮನೆಯಲ್ಲಿ ಮಾಡೋಂಥದ್ದಾಯಿತು. ಮೆಡಿಕಲ್ ಟ್ರೀಟ್ಮೆಂಟ್, ನೀವೇನಾದರೂ ನಿಮಗೆ PCOD ಪ್ರಾಬ್ಲಮ್ ಸಿಕ್ತು ಅಂತಂದರೆ ಡಾಕ್ಟರ್ ಈ ಥರ ಹಾರ್ಮೋನ್ಸ್ ಟ್ಯಾಬ್ಲೆಟ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅದು ಬ್ಯಾಲೆನ್ಸ್ ಆಗಲಿ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಅದನ್ನು ತೊಗೊಂಡು ಸೇವನೆ ಮಾಡಿ. ಮತ್ತು ಪೀರಿಯಡ್ ಇರ್ರೆಗ್ಯುಲರ್ ಆಗಿ ಆಗ್ತಾ ಇರುತ್ತೆ, ನಿಮಗೆ ಸಾಮಾನ್ಯವಾಗಿ ಆಗೋ ಥರ ಆಗೋದಿಲ್ಲ. ಆಗ ಅದಕ್ಕೂ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಅದನ್ನು ಕೂಡ ತೊಗೊಳ್ಳಿ. ಇನ್ಸುಲಿನ್, ನಿಮಗೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಿರುತ್ತಲ್ಲ, ಇನ್ಸುಲಿನ್ ಕಂಟ್ರೋಲ್ ಮೆಡಿಸನ್ ಕೂಡ ಕೊಟ್ಟಿರ್ತಾರೆ. ಈ ಥರ ಮೆಡಿಸನ್ಗಳು ನಿಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗ್ಲೂ ತೊಗೊಳ್ಳಿ. ಅದೆಲ್ಲ ನಿಮಗೆ ಇನ್ಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗುತ್ತೆ. ಓಕೆ? ಸೆಲ್ಫ್ ಮೆಡಿಸನ್ ಏನು ಬೇಡ. ಊಟ ಮತ್ತು ಎಕ್ಸಸೈಸ್ ಅದು ಬಿಟ್ಟು ಬೇರೆ ಸೆಲ್ಫ್ ಮೆಡಿಸನ್ ನಾನೇ ತಗೋತೀನಿ ಆ ಥರದ್ದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಮತ್ತು ನೀವು ಇವಾಗ ಬೇರೆ ಇದೆಲ್ಲ ಬಿಟ್ಟು ಬೇರೆ ಏನು ಕುಡಿಯೋದ್ರಿಂದ ನಿಮಗೆ ಇದಾಗುತ್ತೆ ಅನ್ನೋದಾದರೆ, ಓಕೆ, ನೀವಾಗ ಮೆಂತ್ಯನ ಕೂಡ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದರ ನೀರನ್ನು ಕುಡಿಯೋ ಅಂಥದ್ದು, ಮೆಂತ್ಯನ ಕುದಿಸಿ ಕುಡಿಯೋ ಅಂಥದ್ದು, ಅದನ್ನು ಕೂಡ ಮಾಡ್ಬೋದು. ಆಮೇಲೆ ಈ ಒಂದು ಬಿಸಿ ನೀರು ಬೆಳಗ್ಗೆನೇ ಎದ್ದು ಬೆಚ್ಚಗಿನ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋ ಅಂಥದ್ದು, ಈ ಥರ ಮಾಡಿದಾಗ ಜೀರಿಗೆ ನೀರು ಕುಡಿಯೋ ಅಂಥದ್ದು, ಆಯಿತಾ? ಇದೆಲ್ಲ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು PCOD ಪ್ರಾಬ್ಲಮ್ಮು. ಮೆಂತ್ಯನ ಸೇವಿಸೋದ್ರಿಂದ, ಗ್ರೀನ್ ಟೀ ಕುಡಿಯೋದ್ರಿಂದ ಕೂಡ ಸಣ್ಣ ಆಗ್ತಾರೆ ಅಂತ ಹೇಳ್ತಾರಲ್ಲ, ಗ್ರೀನ್ ಟೀ ಕೂಡ ನೀವು ಕುಡಿಬೋದಾಗಿರುತ್ತೆ. ಓಕೆನಾ? ಇದೇನು PCOD ಡೇಂಜರಸ್ ಅಪ್ಪ, ನನಗೆ ಬಂದ್ಬಿಟ್ಟೈತೆ ಏನೋ ಪ್ರಾಬ್ಲಮ್ ಅಂತ ಏನೂ ಇಲ್ಲ. ನಮ್ಮ ದಿನನಿತ್ಯ ಶೈಲಿಯಲ್ಲಿ ನೀವು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಊಟದಲ್ಲಾಗಿರ್ಬೋದು, ಏನಿಲ್ಲ ಫ್ರೆಂಡ್ಸ್, ಪ್ರೋಟೀನ್ ರಿಚ್ ಇರೋವಂಥ ಫುಡ್ಡನ್ನು ತಿನ್ನಿ. ಗ್ರೀನ್ ವೆಜಿಟೇಬಲ್ಸನ್ನು ತಿನ್ಕೊಳ್ಳಿ. ಆಮೇಲೆ ಸೊಪ್ಪಾಗಿರ್ಬೋದು, ಮೊಳಕೆ ಕಾಳಾಗಿರ್ಬೋದು, ಆ ಥರ ಎಲ್ಲ ತಿನ್ನಿ. ಮತ್ತು ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಮತ್ತು ಡಾಕ್ಟರ್ ಹೇಳೋಂಥ ಸಜೆಷನ್ನ ತೊಗೊಳ್ಳಿ. ಆಗ ನಿಮಗೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಒಳ್ಳೆ ನಿದ್ದೆ ಮಾಡಿ, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ. ಸ್ಟ್ರೆಸ್ ಜಾಸ್ತಿ ಆದಷ್ಟು ನಿಮಗೆ ಹೇರ್ ಫಾಲ್ ಆಗುತ್ತೆ, ಮುಖದಲ್ಲಿ ಪಿಂಪಲ್ಸ್ ಆಗುತ್ತೆ, ಈ ರೀತಿ ಎಲ್ಲ ಆಗುತ್ತೆ. ಓಕೆನಾ? ಪ್ರಾಪರ್ ನೀವು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನೀವು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂತಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆನಾ? ನಿಮಗೆ ಎಷ್ಟೋ ಜನ PCOD ಪ್ರಾಬ್ಲಮ್ ಇತ್ತು ಅಂದರೂ ಪ್ರೆಗ್ನೆನ್ಸಿ ಆಗಿದ್ದಾರೆ. ಸೊ ಇದೆಲ್ಲದನ್ನು ನೀವು ಮಾಡಿಕೊಂಡ್ರೆ ನೀವು ಕೂಡ ಪ್ರೆಗ್ನೆನ್ಸಿ ಆಗ್ತೀರಾ. ಸೊ ಯಾರ್ಯಾರಿಗೆಲ್ಲ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೋ, ರೆಗ್ಯುಲರಾಗಿ ಆಗುತ್ತೆ, ಒಳ್ಳೆ ಊಟ, ಒಳ್ಳೆ ಸೇವನೆ, ಒಳ್ಳೆ ನಿದ್ದೆ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಮ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೋಬೇಕಷ್ಟೇ. ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದೆಲ್ಲನೂ ನಿವಾರಣೆ ಮಾಡ್ಬೋದಾಗುತ್ತೆ. ನಾನು ಹೇಳಿದ್ನಲ್ಲ, ನಿಮಗೆ ಯಾವ ಥರ ಲಕ್ಷಣ ಕಾಣಿಸುತ್ತೆ ಮತ್ತು ಏನೇನೆಲ್ಲ ಮಾಡಿದ್ರೆ ನಿಮ್ಮ ಒಂದು PCOD ಕಂಟ್ರೋಲ್ ಮಾಡ್ಕೋಬೋದು ಅಂತ. ಇದಿಷ್ಟು ನಾವು ಮಾಡಿ ನಿಮಗೆ ಕಂಟ್ರೋಲ್ ಆಗಿದೆಯಾ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಅವರು ಕೂಡ ಕಮೆಂಟ್ ಮಾಡಿ. ನನಗೆ ಬೇರೆ ಸೊಲ್ಯೂಷನ್
ಸೊಲ್ಯೂಷನ್ ಗೊತ್ತಿತ್ತು ಅಂತಂದರೆ ಅದನ್ನು ಕೂಡ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಎಷ್ಟೋ ಜನಕ್ಕೆ ಯೂಸ್ ಆಗಿದೆ ಅನ್ಕೋತೀನಿ. ದಯವಿಟ್ಟು ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಲವ್ ಯು ಆಲ್.